ನಮಸ್ಕಾರ ವೀಕ್ಷಕರೇ, ರುಚಿ ನೋಡಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ಇನ್ಸ್ಟಂಟ್ ರಾಗಿ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ಏನೇನು ಅಂತ ಒಂದು ಸರಿ ನೋಡ್ಕೊಳ್ಳೋಣ. ಮೊದಲಿಗೆ 1 ಕಪ್ಪು ರಾಗಿ ಹಿಟ್ಟು, ಸಣ್ಣಗೆ ಹಚ್ಚಿರೋ ಈರುಳ್ಳಿ, ಸಣ್ಣಗೆ ಹಚ್ಚಿರೋ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಅಡಿಗೆ ಸೋಡಾ, ಸ್ವಲ್ಪ ಹಚ್ಚಿರೋ ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ತುರ್ಕೊಂಡಿರೋ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು. ಈಗ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಬೌಲ್ ತಗೊಂಡು ಆ ಬೌಲಿಗೆ ರಾಗಿ ಹಿಟ್ಟನ್ನು ಹಾಕೋಣ. 1 ಕಪ್ ರಾಗಿ ಹಿಟ್ಟು, ಸಣ್ಣಗೆ ಹಚ್ಚಿರೋ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ತುರಿದಿಟ್ಕೊಂಡಿರೋಂಥ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಸಣ್ಣಗೆ ಕಟ್ ಮಾಡ್ಕೊಳ್ಬೇಕು, ಕರಿಬೇವಿನ ಸೊಪ್ಪು ಸಣ್ಣಗೆ ಹಚ್ಚಿಟ್ಕೊಂಡಿರೋದು, ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಡಿಗೆ ಸೋಡಾ. ಈಗ ಈ ಸಾಮಗ್ರಿಗಳೆಲ್ಲ ಹಾಕಿದ್ಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನೀರು ಹಾಕ್ಕೊಬೇಕು. ನೀರು ಹಾಕಿ ಇವಾಗ ಈ ಹದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟು ತೆಳ್ಳಗಿದ್ರೆ ಸಾಕು. ತುಂಬ ತೀರಾ ತೆಳ್ಳಗಾದರೆ ಹೆಂಚು ಮೇಲೆ ಉಯ್ಯೋಕ್ಕೆ ಚೆನ್ನಾಗಿ ಬರಲ್ಲ. ಆವಾಗ ಈ ಹದಕ್ಕೆ ಮಾಡ್ಕೊಂಡ್ಮೇಲೆ 10 ನಿಮಿಷ ಬಿಟ್ಬಿಡಿ ಸ್ನೇಹಿತರೆ. 10 ನಿಮಿಷ ಬಿಟ್ಟ ಮೇಲೆ ನಾವು ದೋಸೆ ಹಾಕೋಣ. ಈಗ ಒಂದು ಹೆಂಚು ಇಟ್ಕೊಂಡು ಕಾದಿದೆ ನೋಡೋಣ. ಹೆಂಚು ಕಾದಿದೆ. ಈ ಥರ ಹೆಂಚು ಮೇಲೆ ಹಾಕ್ಕೊಂಡು ಈ ರಾಗಿ ದೋಸೆ ಈ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮು ಇಲ್ಲ ಬೆಳಗ್ಗೆ ಹೊತ್ತು ನಮಗೆ ಇಮಿಡಿಯೇಟಾಗಿ ಏನಾದ್ರು ಬೇಕು ಅಂತಂದಾಗ ಮಾಡ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಸ್ವಲ್ಪ ಆಯಿಲ್ ಹಾಕೋಣ. ಈಗ ಇದ್ರ ಮೇಲೆ ಒಂದು ಅರ್ಧ ಸೆಕೆಂಡಷ್ಟು ಹಬೇಲೆ ಬೇಯಲಿ. ಇದು ಒಂದು ಅರ್ಧ ಸೆಕೆಂಡ್ ಆಯಿತು. ಈಗ ಇದನ್ನು ತಿರುವಾಕೊಬೇಕು. ಈ ಥರ ತಿರುವಾಕೊಂಡು ಗರಿ ಗರಿಯಾದ ರಾಗಿ ದೋಸೆ ರೆಡಿ ಆಗುತ್ತೆ ವೀಕ್ಷಕರೇ. ನೋಡಿದ್ರಲ್ಲ ವೀಕ್ಷಕರೇ, ರಾಗಿ ದೋಸೆ ಮಾಡೋದು ಹೇಗೆ ಅಂತ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕು ಮತ್ತು ಕಮೆಂಟ್ಸ್ ಕೊಡಿ. ಧನ್ಯವಾದಗಳು.